ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತೀಶ್ ದೇಸಾಯಿ ಅಂತ. ಪ್ರೀವಿಯಸ್ ಟೈಮ್ ನಾನು ನಿಮ್ಗೆ ಕೀಶಾಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಕೀಶಾಟ್ ಸಾಫ್ಟ್ವೇರ್ ಹೆಂಗ್ ಯೂಸ್ ಮಾಡ್ಕೋದ್ರೆ, ಯೂಸರ್ ಇಂಟರ್ಫೇಸ್ ಹೆಂಗ್ ಅದ, ಆಮೇಲೆ ರೆಂಡರಿಂಗ್ ಹೆಂಗ್ ಮಾಡ್ಬೇಕು, ಆಮೇಲೆ ರಿಯಾಲಿಸ್ಟಿಕ್ ಇಮೇಜಸ್ ಹೆಂಗ್ ಪ್ರೊಡ್ಯೂಸ್ ಮಾಡ್ಬೋದು ನಾವು, ಸಾಲಿಡ್ ವರ್ಕ್ಸ್ ಪಾರ್ಟ್ ಇಂಪೋರ್ಟ್ ಮಾಡ್ಕೊಂಡು ಅಥವಾ ಕ್ರಿಯೋ ಪಾರ್ಟ್ ಮತ್ತು ಕ್ಯಾಟಿಯಾ ಪಾರ್ಟ್ ಇಂಪೋರ್ಟ್ ಮಾಡ್ಕೊಂಡು ಹೆಂಗೆ ನಾವು ರಿಯಾಲಿಸ್ಟಿಕ್ ಇಮೇಜಸ್ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಟ್ಟೆ. ಸೊ ಈ ಟ್ಯುಟೋರಿಯಲ್ಸ್ ಒಳಗ ನಾ ಇನ್ನೊಂದು ಹೊಸ ಪ್ಲಗಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆ ಪ್ಲಗಿನ್ ಹೆಸರು ಕ್ಯಾಮ್ ವರ್ಕ್ಸ್ ಅಂತ. ಕ್ಯಾಮ್ ವರ್ಕ್ಸ್ ಅನ್ನೋದು ಜಿಯೋಮೆಟ್ರಿಕ್ ಅಮೇರಿಕಾಸ್ ಅನ್ನೋ ಒಂದು ಕಂಪನಿ ಪ್ರಾಡಕ್ಟ್ ಅದ. ಸೊ ನೀವು ಕೇಳ್ಬೋದು ಏನು ಆಕ್ಚುಲಿ ಕ್ಯಾಮ್ ಅಂತ ವರ್ಡ್ ಕೇಳಿದ ಕೂಡ ಗೊತ್ತಾಗ್ತದ ಇದು ಮಷೀನಿಂಗ್ ರಿಲೇಟೆಡ್ ಅಪ್ಲಿಕೇಶನ್ ಅನ್ನೋದು. ಆಮೇಲೆ ನೀವು ಕೇಳ್ಬೋದು ಏನಪ್ಪಾ ಮಾರ್ಕೆಟ್ದಾಗ ಇಷ್ಟು ಅಪ್ಲಿಕೇಶನ್ ಅದ, ಏನಿದೆ ಸ್ಪೆಷಾಲಿಟಿ ಅಂತ. ಸೊ ರೈಟ್ ನಾವು ಮಾರ್ಕೆಟ್ ಒಳಗ NX ಕ್ಯಾಮ್ ಅದ, ಆಮೇಲೆ ಕ್ಯಾಟಿಯಾ ಮಷೀನಿಂಗ್ ಅದ, ಕ್ರಿಯೋ ಒಳಗ ಮಷೀನಿಂಗ್ ಆಪ್ಷನ್ ಅದ, ಖುದ್ದು ಸಾಲಿಡ್ ವರ್ಕ್ಸ್ ಸಾಲಿಡ್ ಕ್ಯಾಮ್ ಅನ್ನೋದು ಒಂದು ಪ್ಲಗಿನ್ ಅದ. ಬಟ್ ಸಾಲಿಡ್ ಕ್ಯಾಮ್ ಬೇರೆ, ಕ್ಯಾಮ್ ವರ್ಕ್ಸ್ ಬೇರೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ಉಷ್ಟು ಅಪ್ಲಿಕೇಶನ್ಸ್ ಹೆಂಗದ ಅಂದ್ರೆ ನೀವು ಏನೋ ಒಂದು ಮಷೀನಿಂಗ್ ಆಪರೇಷನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಟೂಲ್ ಇಂದ ಹಿಡಿದು A to Z ಇನ್ಫಾರ್ಮೇಶನ್ ನೀವು ಫೀಡ್ ಮಾಡಿದ ಕೂಡ ಅದು ಅದನ್ನ ಇನ್ಫಾರ್ಮೇಶನ್ ತಗೊಂಡು ಅದ್ರ ಪ್ರಕಾರ ಅದು ಆಪರೇಷನ್ ಪ್ರೊಸೆಸ್ ಅನ್ನ ಕ್ರಿಯೇಟ್ ಮಾಡ್ಕೋತ. ಬಟ್ ಕ್ಯಾಮ್ ವರ್ಕ್ಸ್ ಹಂಗಿಲ್ಲ. ನೀವು ಜಸ್ಟ್ ಪಾರ್ಟ್ ಇಂಪೋರ್ಟ್ ಮಾಡ್ಕೊಂಡ್ರೆ A to Z ಟೂಲ್ ಸೆಲೆಕ್ಷನ್ ಇಂದ ಹಿಡಿದು ಆಪರೇಷನ್ ಕಂಪ್ಲೀಟ್ ಆಗೋ ಮಟ್ಟ ಏನೇನು ಡೀಟೇಲ್ಸ್ ಬೇಕಲ್ಲ ಎಲ್ಲ ಅದ ಇನ್ಫಾರ್ಮೇಶನ್ ಕೊಡ್ತದ. ಸೊ ನಿಮ್ಗೆ ತೋರಿಸ್ತೀನಿ ಕ್ಯಾಮ್ ವರ್ಕ್ಸ್ ಅನ್ನೋ ಅಪ್ಲಿಕೇಶನ್ ಹೆಂಗದ, ಹೆಂಗ್ ವರ್ಕ್ ಆಗ್ತದ ಅನ್ನೋದು. ಸೊ ರೈಟ್ ನಾವು ಒಂದು ಪಾರ್ಟ್ ನಾ ಇಂಪೋರ್ಟ್ ಮಾಡ್ಕೋತೀನಿ. ಸೊ ಒಂದು ಸಿಂಪಲ್ ಪಾರ್ಟ್ ಇಂಪೋರ್ಟ್ ಮಾಡ್ಕೋತೀನಿ, ಯಾಕಂದ್ರೆ ಇನ್ ಕೇಸ್ ನಾ ಕಾಂಪ್ಲಿಕೇಟೆಡ್ ತೊಗೊಂಡ್ರೆ ಆಬ್ವಿಯಸ್ಲಿ ಟೈಮ್ ಜಾಸ್ತಿ ಆಗ್ತದೆ. ಸೊ ಆಮೇಲೆ ವಿಡಿಯೋ ನೋಡೋರ್ಗು ಬೋರ್ ಆಗ್ತದೆ. ಸೊ ಹಿಂಗಾಗಿ ಸಿಂಪಲ್ ಪಾರ್ಟ್ ತೊಗೊಂಡ್ರಂತ ಸಿಂಪಲ್ ಪಾರ್ಟ್ ಒಂದು ಕ್ರಿಯೇಟ್ ಮಾಡೀನಿ ನಾನು. ಸೊ ಆಕ್ಚುಲಿ 2 ಪಾರ್ಟ್ ಅದ ಇಲ್ಲಿ, ಇದೊಂದು ಪಾರ್ಟ್ ಇದ್ರಾಗ ಒಂದು ಕಟ್ ಅದ, ಸಿಂಪಲ್. ಸೊ ಕ್ಯಾಮ್ ವರ್ಕ್ಸ್ ಅಪ್ಲಿಕೇಶನ್ ಇಲ್ಲದ. ಸೊ ಫಸ್ಟಿಗೆ ನೀವು ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡೆ ಆಮೇಲೆ ಆಡಿನ್ಸ್ ಒಳಗೆ ಹೋಗಿ ಇಲ್ಲಿ ನೀವು ಇವನ್ನ 2 ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನ ಸೆಲೆಕ್ಟ್ ಮಾಡ್ಕೋರಿ, ಇಲ್ಲಾರ ಇದನ್ನ ಬಿಡ್ರಿ ನಡೀತದೆ. ಬಟ್ ಏನಂದ್ರೆ 2 ಇದ್ರೆ ಸ್ವಲ್ಪ ಚಲೋ, ಯಾಕಂದ್ರೆ ಅದು ಏನಂದ್ರೆ ವರ್ಕಿಂಗ್ ಡೈರೆಕ್ಟ್ ಇನ್ಫಾರ್ಮೇಶನ್ ಎಲ್ಲ ಯುಟಿಲಿಟೀಸ್ ಒಳಗೆ ಸೇವ್ ಆಗಿರ್ತದೆ. ಸೊ ಬೆಟರ್ 2 ಸೆಲೆಕ್ಟ್ ಮಾಡ್ಕೋರಿ. ಸೆಲೆಕ್ಟ್ ಮಾಡ್ಕೊಂಡ್ ಕೂಡಲೇ ಆಕ್ಚುಲಿ ನಾ ಪ್ರೀವಿಯಸ್ ಟೈಮ್ ಇದು ಮಾಡಿದ್ದೆ, ಹಿಂಗಾಗಿ ಅದು ಇನ್ಫಾರ್ಮೇಶನ್ ಇನ್ನೂ ಹಂಗ ಸ್ಟೋರ್ಡ್ ಅದ. ಡಿಲೀಟ್ ಮಾಡಿ ಫಸ್ಟ್ ಲಿಂಕ್ ತೋರಿಸ್ತೀನಿ ನಿಮ್ಗೆ ನಾನು. ಓಕೆ, ನೀವು ಪಾರ್ಟ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ ಕೂಡಲೇ ಕ್ಯಾಮ್ ವರ್ಕ್ಸ್ ಸೆಲೆಕ್ಟ್ ಮಾಡಿದ ಕೂಡಲೇ ಇವೆಲ್ಲ ಏನಿರ್ತದ ಆಪ್ಷನ್ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳಿಕ್ ಬರ್ದೇ ಇರೋಂಗಿರ್ತದ. ಇವಿಷ್ಟ ಆಪ್ಷನ್ ನೀವು ಯೂಸ್ ಮಾಡ್ಕೊಳಂಗಿರ್ತದೆ. ಸೊ ಇಂಪೋರ್ಟ್ ಮಾಡ್ಕೊಂಡ್ ಕೂಡಲೇ ಏನ್ ಮಾಡ್ತೀರಿ ನೀವು, ಫಸ್ಟಿಗೆ ಎಕ್ಸ್ಟ್ರಾಕ್ಟ್ ಮಷಿನೇಬಲ್ ಫೀಚರ್ಸ್ ಅನ್ನೋದು ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ಮೇಲೆ ಜನರೇಟ್ ಆಪರೇಷನ್ ಪ್ಲಾನ್. ಇದಾದ್ಮೇಲೆ ಜನರೇಟ್ ಟೂಲ್ ಪಾತ್, ಆಮೇಲೆ ಸ್ಟಿಮ್ಯುಲೇಟ್ ಟೂಲ್ ಪಾತ್. ಒಂದಾದ್ಮೇಲೆ ಒಂದು, ಹಿಂಗಾಗಿ ನಿಮ್ಗೆ ಅದೇನು ಕನ್ಫ್ಯೂಷನ್ ಆಗಂಗಿಲ್ಲ. ಸ್ಟೆಪ್ ವೈಸ್ ಅವರ ಸೆಲೆಕ್ಟ್ ಮಾಡಿ ಇಟ್ಬಿಟ್ರ. ಸೊ ಒಂದಾದ್ಮೇಲೆ ಒಂದು. ಸೊ ನೀವು ಇಲ್ಲಿ ಪ್ಲೇ ಮಾಡಿದ್ರ ನೀವು ನೋಡ್ಬೋದು A to Z ಅದ ಮಾಡ್ಕೊಳಿಕತ್ತ. ಸೊ ಇದು ಏನು ಸಿಂಪಲ್ ಅದ. NX ಕ್ಯಾಮಿಗೆ ಹೋಗ್ಬಿಟ್ರಂತೂ ನಿಮ್ ಫುಲ್ ಕನ್ಫ್ಯೂಷನ್. ಒಂದು 10 ಟೂಲ್ ತೋರಿಸ್ತದ. 10 ಟೂಲ್ ಒಳಗ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದರಾಗೂ ಆಮೇಲೆ ಟೂಲ್ ಪಾತ್ ನೀವು ಮೆನ್ಷನ್ ಮಾಡ್ಬೇಕು, ಆಕ್ಸಿಸ್ ಮೆನ್ಷನ್ ಮಾಡ್ಬೇಕು. ಒನ್ ಟೈಪ್ ಅದನ್ನ ಸಾಫ್ಟ್ವೇರ್ ನೋಡಿದ್ರೆ ಬೇಡ ಬಿಡಪ್ಪ, ಸುಮ್ಮನೆ ಕ್ಯಾಡ್ ಮಾಡ್ಲಿಂಗ್ ಮಾಡ್ತೀನಿ ನಾ, ಕ್ಯಾಮತ್ ಸವಾಸನ ಬೇಡ ಅಂತ ಅನ್ಸ್ಬೇಕ, ಆ ಟೈಪ್ ಅದು. ಸೊ ಇದಾರ ಸಿಂಪಲ್ ಅದ, ಇದು ಏನಂತ ತಲೆ ಕೆಡ್ಸ್ಕೊಳಂಗಿಲ್ಲ. ಆಮೇಲೆ ಇದನ್ನ ಆಪರೇಷನ್ಸ್ ಎಲ್ಲ ನೋಡಿದ್ರಲ್ಲ, ನೀವು ಬೇಕಂದ್ರೆ ಇಲ್ಲಿ ಸೇವ್ ಮಾಡ್ಕೋಬಹುದು ಆಸ್ HTML, ಅಥವಾ ಇಮೇಜ್ ಅನ್ನ ನೀವು ಇದನ್ನ ಏನ್ ಪ್ರೆಸೆಂಟ್ ಇಷ್ಟ ಅದಲ್ಲ ಈ ಇಮೇಜ್ ಅನ್ನು ಸೇವ್ ಮಾಡ್ಕೋಬಹುದು. ಆಮೇಲೆ ನೀವು ಈ ಲೆಫ್ಟ್ ಸೈಡ್ ನೋಡ್ಬೋದು. ನೀವು ಇಲ್ಲಿ ನಾ ಜಸ್ಟ್ ಎಲ್ಲೆಲ್ಲಿ ಕರ್ಸರ್ ಮೂವ್ ಮಾಡ್ಲಿಕತ್ತೀನಲ್ಲ ಲೆಫ್ಟ್ ಸೈಡ್, ನಾನು ಅಲ್ಲೆಲ್ಲ ಅದು ಏನ್ ಮಾಡ್ಲಿಕತ್ತದ ಆ ರಿಲೇಟೆಡ್ ಪಾರ್ಟ್ ಆಪರೇಷನ್ ಹೈಲೈಟ್ ಮಾಡ್ತದ. ಸೊ ಇಲ್ಲಿ ನೋಡಿದ್ರೆ ಇದು ಆಕ್ಚುಲಿ ಫಿಲೆಟ್ ತೋರ್ಸ್ಲಿಕ್ಕತ್ತದ, ಇಲ್ಲಿ ಇದನ್ನ ತೋರ್ಸ್ಲಿಕ್ಕತ್ತದ. ಇಲ್ಲಿ ನೋಡ್ರ ಟೂಲ್ ಪಾತ್ ತೋರಿಸ್ತದ ನೋಡ್ರಿ.
ಸೊ ಆಮೇಲೆ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ರಫ್ ಫಿನಿಶ್ ಎಂತ ಅನ್ನೋದು ಇನ್ಫಾರ್ಮೇಶನ್ ಕೊಡ್ತದೆ. ರಫ್ ಫಿನಿಶ್, ಆಮೇಲೆ ಮೈಲ್ಡ್ ಫಿನಿಶ್, ಮೀಡಿಯಂ ಫಿನಿಶ್ ಅಂತ ಬರ್ತಾವು. ಇಲ್ಲಿ ಪ್ರೆಸೆಂಟ್ ಅದ ಡಿಫಾಲ್ಟ್ ರಫ್ ಫಿನಿಶ್ ತಗೊಂಡದ. ಆಮೇಲೆ ಇಲ್ಲಿ T0210 ಫ್ಲಾಟ್ ಎಂಡ್, T04 16 ಫ್ಲಾಟ್ ಎಂಡ್, T016 ಫ್ಲಾಟ್ ಎಂಡ್, ಇವೆಲ್ಲ ಆಕ್ಚುಲಿ ಟೂಲ್ಸ್ ಇವು. ಸೊ ಹಿಂಗಾಗಿ ಆಟೋಮೆಟಿಕ್ A to Z ಅದ ಸೆಲೆಕ್ಟ್ ಮಾಡ್ಕೊತದ. ಆಮೇಲೆ ಇನ್ನೊಂದು ಏನದ ಅಂದ್ರೆ ಸ್ಟೆಪ್ ಥ್ರೂ ಟೂಲ್ ಪಾತ್ ಅಂತದ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಾರ್ಮಲಿ ಈ ಮಷಿನ್ ಒಳಗ ಏನಂದ್ರ ಟೂಲ್ ಹೆಂಗಿರ್ತಾವಲ್ಲ ಅದ ಟೈಪ್ ಫಿಕ್ಸ್ ಆಗಿ ಹೆಂಗೆ ಮೂವ್ಮೆಂಟ್ ಆಗ್ತಾ ಅನ್ನೋದು A to Z ತೋರಿಸ್ತದೆ. ಜಸ್ಟ್ ಇದನ್ನ ಪ್ಲೇ ಮಾಡಿದ್ರೆ ಮೂವ್ಮೆಂಟ್ ವಿತ್ ಟೂಲ್ ಪಾತ್ ತೋರಿಸ್ತದೆ. ಆಗಲೇ ಏನ್ ಇಲ್ಲೇ ನಾವು ಆಪ್ಷನ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಸ್ಟಿಮ್ಯುಲೇಟ್ ಟೂಲ್ ಪಾತ್, ಅದು ಏನ್ ಮಾಡ್ತದ ನಿಮ್ ಪ್ಲೇ ಮಾಡಿದ್ಮೇಲೆ ಜಸ್ಟ್ ಅದ ಹೆಂಗ್ ಇದನ್ನ ಏನದ ಮಟೀರಿಯಲ್ ರಿಮೂವ್ ಮಾಡ್ತಾ ಅಂತ ಅಷ್ಟ ತೋರಿಸ್ತದ. ಬಟ್ ಇಲ್ಲಾದ್ರೆ ವಿತ್ ರೆಸ್ಪೆಕ್ಟ್ ಟು ಟೂಲ್ ಪಾತ್ ಏನದಲ್ಲ ಅದ್ರ ಪ್ರಕಾರ ತೋರಿಸ್ತದೆ. ನೆಕ್ಸ್ಟ್ ಇಷ್ಟಾದ್ಮೇಲೆ ನೀವು ಆಕ್ಚುಲಿ ಮಷೀನಿಗೆ ಇದನ್ನೊಂದು ಕಂಪ್ಯೂಟರ್ದಾಗ ಅಂತೂ ನೀವು ಪ್ಲೇ ಮಾಡಿ ನೋಡಿದ್ರೆ ಹೆಂಗ್ ವರ್ಕ್ ಆಗ್ತದ ಆಪರೇಷನ್ಸ್ ಎಲ್ಲ ಅನ್ನೋದು. ಬಟ್ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದಾಗ ಅದನ್ನ ಈ ಇನ್ಫಾರ್ಮೇಶನ್ ನೀವು ಮಷೀನ್ ಕೊಡ್ಬೇಕಾಗ್ತದೆ, ಕರೆಕ್ಟಾ? ಸೊ ಅವಾಗ ಏನ್ ಮಾಡ್ತೀರಿ ನೀವು, ಪೋಸ್ಟ್ ಪ್ರೊಸೆಸ್ ಅಂತದ ಇದೆ. ಸೊ ಟೆಕ್ಸ್ಟ್ ಫೈಲ್ ನಾ ಏನ್ ಮಾಡ್ತೀನಿ, ರೀನೇಮ್ ಮಾಡಿ ಪಾರ್ಟ್ 2 ಅಂತ ಕೊಡ್ತೀನಿ. ಮೇಲೆ ಸೇವ್ ಕೊಟ್ಟು ಪ್ಲೇ ಕೊಡ್ರಿ ಇಲ್ಲಿ. ಸೊ ನೀವೆಲ್ಲ ನೋಡ್ಬೋದು ಅಲ್ಲಿ ಇನ್ಫಾರ್ಮೇಶನ್ ಜನರೇಟ್ ಆಗ್ಲಿಕ್ಕೆ ಅದು. ಸೊ ಇನ್ಫಾರ್ಮೇಶನ್ ಜನರೇಟ್ ಆದ್ಮೇಲೆ ಮಷಿನ್ ಲೆವೆಲ್ ಏನದಲ್ಲ ಅದಕ್ಕೆ ಆ ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಅರ್ಥ ಆಗೋಂಗ ಅದು ಜನರೇಟ್ ಮಾಡ್ತಾ ಇರೋದು. ಸೊ ನೀವೆಲ್ಲ ನೋಡ್ಬೋದು ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ಡಿಸ್ಟೆನ್ಸ್ ಕೊಟ್ಟದ. ಸೊ ಹಿಂಗಾಗಿ ಮಷಿನ್ ಏನ್ ಮಾಡ್ತದ, ಇಲ್ಲಿ ನೀವು ನೋಡ್ಬೋದು ಝೆಡ್ ಆಕ್ಸಸ್ ಅದ, ಇಲ್ಲಿ ಎಕ್ಸ್ ಆಕ್ಸಸ್ ಅದ, ವೈ ಆಕ್ಸಸ್ ಅದ. ಹಿಂಗಾಗಿ ಎಕ್ಸ್ ಆಕ್ಸಸ್ ಗೆ ಎಷ್ಟು ಡಿಸ್ಟೆನ್ಸ್ ಹೋಗ್ಬೇಕು, ಆಮೇಲೆ ವೈ ಆಕ್ಸಸ್ ಇಂದ ಎಷ್ಟು ಡಿಸ್ಟೆನ್ಸ್, ಸೆಂಟರ್ ಇಂದ ವೈ ಆಕ್ಸಸ್ ಗೆ ಎಷ್ಟು ಡಿಸ್ಟೆನ್ಸ್, ಇದನ್ನ ಡಿಸ್ಟೆನ್ಸ್ ಕಟ್ ಮಾಡ್ಬೇಕು. A to Z ಅದ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ಕೊಟ್ಟದ. ನೆಕ್ಸ್ಟ್ ನೀವು ಓಕೆ ಕೊಟ್ರೆ ಅದು ಆಕ್ಚುಲಿ ನಂಗೆ ಸಮ್ಟಿಗೆ ಮೈ ಡಾಕ್ಯುಮೆಂಟ್ಸ್ ಸೇವ್ ಆಗಿರ್ತದೆ ಕಾಣ್ತದೆ. ಓಕೆ, ಪಾರ್ಟ್ 2 ನಾವು ಸೇವ್ ಮಾಡಿದ್ದು ನೋಡ್ಬೋದು ನೀವು. ಇಲ್ಲಿ ರಫ್ ಮಿಲ್ ಅಂತ ಅದ ಮೆನ್ಷನ್ ಮಾಡಿದ್ರೆ ಈ ಟೈಪ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತದೆ. ಜಸ್ಟ್ ಈ ಇನ್ಫಾರ್ಮೇಶನ್ ಮಷೀನಿಂಗ್ ಇದ್ರಾಗ ಏನದು ಇಂಪೋರ್ಟ್ ಮಾಡ್ಕೋದಲ್ಲ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಬಿಟ್ರೆ A to Z ಅದ ಆಗಡೆ ಮಟೀರಿಯಲ್ ಹೆಂಗ್ ರಿಮೂವ್ ಮಾಡ್ತಾ ಅಥವಾ ಆಪರೇಷನ್ ಹೆಂಗ್ ಆತಲ್ಲ ಅದ ಸೇಮ್ ವೇ ಇದನ್ನ ರಿಯಾಲಿಸ್ಟಿಕ್ ಒಳಗೆ ಅದ ಟೈಪ್ ವರ್ಕ್ ಆಗ್ತದೆ. ಆಮೇಲೆ ಇದಾದ್ಮೇಲೆ ಇನ್ನೊಂದು ಟೆಕ್ನಾಲಜಿ ಡೇಟಾಬೇಸ್ ಅಂತದ. ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಇದನ್ನ ಫೈಲ್ ಕ್ರಿಯೇಟ್ ಆಗ್ತದೆ. ಅದು ವೇಟ್ ಮಾಡ್ಬೇಕಂತ ನಂಗೆ ಅನ್ಸೋಟಿಗೆ ಇಲ್ಲ, ಒಂದು ರೆಡಿ ಅದ ಆಲ್ರೆಡಿ. ಸೊ ಆಕ್ಚುಲಿ ಈ ಫೈಲ್ದಾಗ ಏನದ ಅಂದ್ರೆ ಮಷೀನಿಂಗ್ ಬೇಕಾಗಿರೋ ಟೂಲ್ಸ್ ಏನವ ಆ ಟೂಲ್ಸ್ ಇನ್ಫಾರ್ಮೇಶನ್ ಅಂದ್ರೆ ಇನ್ ಕೇಸ್ ನಾವ ಮ್ಯಾನ್ಯುವಲಿ ಇನ್ಪುಟ್ ಮಾಡೋದಿತ್ತಂದ್ರ ಓಕೆ ನಾವ ಮ್ಯಾನ್ಯುವಲಿ ಇನ್ಫಾರ್ಮೇಶನ್ ಇನ್ಪುಟ್ ಮಾಡ್ಬೇಕಾಯ್ತಿ. ನಮ್ಗೆ ಇದನ್ನ ಈ ಪ್ರೆಸೆಂಟ್ ಅಪ್ಲಿಕೇಶನ್ ಇಂದ ಏನ್ ಇನ್ಫಾರ್ಮೇಶನ್ ಅಥವಾ ಡಿಫಾಲ್ಟ್ ಏನ ಇನ್ಫಾರ್ಮೇಶನ್ ತಗೊಂಡದ ಅದನ್ನ ಬಿಟ್ಟು ನಾವ ಸಪರೇಟ್ ಕೊಡುವಂಗಿತ್ತಂದ್ರೆ ನಮ್ಗೆ ಟೂಲ್ ನಾಲೆಜೇ ಇಲ್ಲ. ಸೊ ಅಂತದ್ರಾಗ ಯಾವ ಟೂಲ್ ಯೂಸ್ ಮಾಡಬೇಕು, ಆಮೇಲೆ ಟೂಲ್ ಸ್ಪೆಸಿಫಿಕೇಶನ್ ಏನೇನು ಅದ ಅನ್ನೋದು ತೋರಿಸ್ತದ. ಸೊ ಎಕ್ಸಾಂಪಲ್ ಟೂಲಿಂಗ್ ಅಂತ ಹೋಗ್ತೀನಿ ನಾ. ಇಷ್ಟ ಬಂದದ ಏನು ಪಾಯಿಂಟ್ ಟು ಪಾಯಿಂಟ್ ಟೂಲ್ಸ್, ಎಂಡ್ ಮಿಲ್ಸ್, ಟೇಪರ್ ಎಂಡ್ ಮಿಲ್ಸ್, ಇಷ್ಟ ಆಪ್ಷನ್ಸ್ ದಾಗ ನಾ ಪಾಯಿಂಟ್ ಟು ಪಾಯಿಂಟ್ ಟೂಲ್ಸ್ ಅನ್ನ ನಿಮ್ ಸಲಾಗ ಒಂದು ಎಕ್ಸಾಂಪಲ್ ತಗೋತೀನಿ. ನಾನು ಕ್ಲಿಕ್ ಮಾಡಿದ್ನಿ ಅಂದ್ರೆ ಇಷ್ಟಾಗ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೋರಿ. ನಾನು ಎಕ್ಸಾಂಪಲ್ ಸೆಂಟ್ರಲ್ ಡ್ರಿಲ್ ತಗೋತೀನಿ ನಾನು. ಸೊ ನೀವು ನೋಡ್ಬೋದು ಟೂಲ್ ಐಡಿ ಅಂತದ, ಸೈಜ್ ಅದ, ಶಾಂಕ್ ಅದ, ಡ್ರಿಲ್ ಡಯ ಅದ. ಸೊ ಎಷ್ಟು ಡಯಾಮೀಟರ್ ಹೋಲಿಗೆ ಎಂತ ಇದನ್ನ ತಗೋಬೇಕು ಅನ್ನೋದು A to Z ಇನ್ಫಾರ್ಮೇಶನ್ ಆಲ್ರೆಡಿ ಇದ್ರಾಗ ಫೀಡ್ ಆಗ್ಬಿಟ್ಟಿರ್ತದ. ಸೊ ನೀವು ಏನ್ ಮಾಡ್ಕೋಬಹುದು, ಮ್ಯಾನ್ಯುವಲಿ ಇನ್ ಕೇಸ್ ಯೂಸ್ ಮಾಡ್ಕೊಳಂಗಿತ್ತಂದ್ರೆ ಜಸ್ಟ್ ಟೂಲ್ ಐಡಿ ನೀವು ಕಾಪಿ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಟೂಲ್ ಐಡಿ ಕಾಪಿ ಮಾಡ್ಕೊಂಡು ಇಲ್ಲಿ ವರ್ಕ್ ಫ್ಲೋ ಒಳಗೆ ಹೋಗಿ
ಡಿಫೈನ್ ಮಷೀನ್ ಅಂತದ. ಈ ಡಿಫೈನ್ ಮಷೀನ್ ಆಮೇಲೆ ನೀವು ಸೆಟಪ್ ಒಳಗೆ ಹೋಗಿ ನೀವ ಸಪರೇಟ್ ಈ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಅಲ್ಲೇ ಇನ್ಫಾರ್ಮೇಶನ್ ಸೆಟ್ ಮಾಡಿ ನೀವು ವರ್ಕ್ ಪ್ರೊಸೀಡ್ ಮಾಡ್ಕೋಬಹುದು, ಪ್ರೊಸೆಸ್ನೆಲ್ಲ ಕ್ಯಾರಿ ಮಾಡಬಹುದು. ಬಟ್ ಇನ್ ಕೇಸ್ ಬೇಡಪ್ಪ ನಮಗೆ ಇವೆಲ್ಲ ಅರ್ಥ ಆಗಂಗಿಲ್ಲ, ಡಿಫಾಲ್ಟ್ ಆಟೋಮೆಟಿಕ್ ತಗೊಳ್ಳಿ ಅಂತಂದ್ರೆ ನಾ ಹೇಳಿದ ಮೆಥಡ್ ಹೋದ್ರು ನಡೀತದೆ. ಬಟ್ ಏನದಂದ್ರೆ ಇದು ಆಕ್ಚುಲಿ ಒಂದು ಪ್ರೊಫೆಷನಲ್ ಇಂಜಿನಿಯರ್ಸ್ ಕ್ರಿಯೇಟ್ ಮಾಡೋದಕ್ಕೆ ಆಟೋಮೆಟಿಕ್ ತಗೊಂಡ್ರು ಸಹ ಏನ್ ಎರರ್ ಇರಂಗಿಲ್ಲ, ಎಲ್ಲ ಅಕ್ಯುರೇಟ್ ಅವ. ನಾನು ಜಸ್ಟ್ ಹಂಗ ನೋಡಿದ್ನೇನು, ಅಕ್ಯುರೇಟ್ ಅವ ಎಲ್ಲ ಇನ್ಫಾರ್ಮೇಶನ್, ಸೊ ಏನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನದಂದ್ರೆ ಸೊ ನಾನು ಇಲ್ಲೊಂದು ಕೊಡ್ತೀನಿ, ನಾನು ಮಷೀನ್. ಸೊ ಇಲ್ಲಿ ಏನದ ಅಂದ್ರೆ ಜನರಲ್ ಇದನ್ನ ಏನದ ಮಷೀನ್ ಐ ಡಿ, ಮಷೀನ್ ಡಿಸ್ಕ್ರಿಪ್ಷನ್, ಪೋಸ್ಟ್ ಪ್ರೊಸೆಸರ್ ಅಂದ್ರೆ ಈ ಪ್ರೆಸೆಂಟ್ ಅದೇನು ಡಿಫಾಲ್ಟ್ ಇನ್ಫಾರ್ಮೇಶನ್ ತಗೊಂಡಿರ್ತದಲ್ಲ ವಿತ್ ರೆಸ್ಪೆಕ್ಟ್ ಟು ಯಾವ ಮಷೀನ್ ಅದನ್ನ ಇದನ್ನ ಏನಂತ ಹೇಳ್ಬೋದು ಅಂದ್ರೆ ಯಾವ ಮಷೀನ್ ಕನ್ಸಿಡರ್ ಮಾಡ್ಕೊಂಡು ಅದು ಇನ್ಫಾರ್ಮೇಶನ್ ಕೊಡ್ಲಿಕ್ಕತ್ತ ಅನ್ನೋದು ಇಲ್ಲಿ ತೋರಿಸ್ತದ. ಸ್ಪೆಸಿಫಿಕೇಶನ್, ಹಾರ್ಸ್ ಪವರ್ ಇಷ್ಟದ ಅದು, ಆಮೇಲೆ ಫೀಡ್ ರೇಟ್ ಎಷ್ಟದ, ಆಮೇಲೆ ರ್ಯಾಪಿಡ್ ಫೀಡ್ ರೇಟ್ ಎಷ್ಟದ, ಎಕ್ಸಿಲರೇಷನ್ ಎಷ್ಟದ, ಎ ಟು ಝೆಡ್ ಈ ಮಷೀನ್ ಇನ್ಫಾರ್ಮೇಶನ್ ತಗೊಂಡು ವಿತ್ ರೆಸ್ಪೆಕ್ಟ್ ಟು ದಿಸ್ ಮಷೀನ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಅದು ಕೊಟ್ಟದ. ಸೊ ನಿಮ್ಗೆ ಈ ಟೈಪ್ ಮಷೀನ್ ನಿಮ್ಗೆ ಇನ್ ಕೇಸ್ ಮಷೀನ್ ಐ ಡಿ ಚೇಂಜ್ ಮಾಡ್ಕೊಳ್ಳೋದಿತ್ತಂದ್ರೆ ನಂಗೆ ಅನ್ಸೋ ಮಟ್ಟಿಗೆ ನೀವು ವಾಪಸ್ ಇದಕ್ಕೆ ಹೋಗ್ಬೇಕು, ಫೀಚರ್ಸ್ ಅಂಡ್ ಆಪರೇಷನ್. Machine operations. Sorry, yellow. Okay. Oh, sorry, ಇಲ್ಲೇ ಇತ್ತು, ನಾ ಅಲ್ಲೆಲ್ಲ ಹೊಡ್ಕೊಂಡಿದ್ದೆ. ಸೊ ಮಷೀನ್ ಆಪರೇಷನ್ಸ್ ಇದ್ದಾಗ ನೀವು 5 ಆಕ್ಸಿಸ್, 2 ಆಕ್ಸಿಸ್, 4 ಆಕ್ಸಿಸ್ ಯಾವ್ದ್ರ ಕೊಡ್ತೀರಿ ಅಂದ್ ಕೊಟ್ಟು, ಆಮೇಲೆ ಮೀಡಿಯಂ ಡ್ಯೂಟಿ, ಹೆವಿ ಡ್ಯೂಟಿ ಅಂತೆಲ್ಲ ಬರ್ತಾವ. ನೀವು ಒಂದು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವು ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆಬ್ವಿಯಸ್ಲಿ ಅದು ಇಲ್ಲಿ ಏನಾಗ್ತದೆ ಇನ್ಫಾರ್ಮೇಶನ್ ಎಲ್ಲ ಚೇಂಜ್ ಆಗ್ತದೆ ಇದು. ಸೊ ಈ ಟೈಪ್ ಎಲ್ಲ ಎ ಟು ಝೆಡ್ ಪ್ರೀ ಡಿಫೈನ್ಡ್ ಇನ್ಫಾರ್ಮೇಶನ್ ಎಲ್ಲ ಸೇವ್ ಆಗಿರ್ತದೆ. ನೀವು ಜಸ್ಟ್ ಪಾರ್ಟನ್ ಇಂಪೋರ್ಟ್ ಮಾಡ್ಕೋಬೇಕು, ಜನರೇಟ್ ಮಾಡೋದು ಅಷ್ಟೇ. ಸೊ ನಂಗೆ ಅನ್ಸೋ ಮಟ್ಟಿಗೆ ಕ್ಯಾಮ್ ಅಪ್ಲಿಕೇಶನ್ಸ್ ಒಳಗ ಇದು ಒಂದು ಟೈಪ್ ಭಾಳ ಈಸಿ ಅಂತ ಅನಿಸ್ತದ. ಆಮೇಲೆ ಯೂಸರ್ ಫ್ರೆಂಡ್ಲಿ ಅದ, ಎಂಥವ್ರಿಗೆ ಬೇಕಾದ್ರೂ ಅರ್ಥ ಆಗೋಂಗದ ಇದು. ಬಟ್ ಏನದ ಅಂದ್ರೆ ಸ್ವಲ್ಪ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ತಿಳ್ಕೊಬೇಕಷ್ಟ. ಆಮೇಲೆ ನಂದು ಬ್ಯಾಕ್ ಗ್ರೌಂಡ್ ಆಕ್ಚುಲಿ ಕ್ಯಾಡ್ ಮಾಡಲಿಂಗ್ ಅದ್ ನಂದು. ಸೊ ಮಷೀನಿಂಗ್ ಇವನ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿಕತ್ತಿದ್ನ. ಸೊ ನನಗೆ ಎಷ್ಟು ನಾಲೆಜ್ ಗೊತ್ತದ ನಾ ಅಷ್ಟು ನಿಮ್ಗೆ ಹೇಳೇನ್ ನಾನು. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರ ಜಸ್ಟ್ ಕಾಮೆಂಟ್ ದಾಗ ಮೆನ್ಷನ್ ಮಾಡ್ರಿ, ನಾನು ಅದ್ರ ತಕ್ಕಂಗ ನಾನು ಜಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಂತ ಇನ್ಫಾರ್ಮೇಶನ್, ಅಥವಾ ನೆಕ್ಸ್ಟ್ ಟ್ಯುಟೋರಿಯಲ್ದಾಗ ನಾ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಂತ. ಆಮೇಲೆ ನಾ ಆಕ್ಚುಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದಾಗ ಎಲ್ಲರ ನಾ ರಾಂಗ್ ಇನ್ಫಾರ್ಮೇಶನ್ ಏನಾರ ಕೊಟ್ಟಿದ್ನಂದ್ರೆ ಪ್ಲೀಸ್ ಕಾಮೆಂಟ್ ಒಳಗೆ ಮೆನ್ಷನ್ ಮಾಡ್ರಿ. ಸೊ ದ್ಯಾಟ್ ಅದನ್ನ ಯಾರು ಓದ್ತಾರಲ್ಲ ಖುದ್ದು ಅವ್ರಿಗೂ ಅದು ಅರ್ಥ ಆಗೋಂಗಿರ್ಲಿ. ಸೊ ನಂಗನ್ಸೋ ಮಟ್ಟಿಗೆ ನಾವು ಆಲ್ಮೋಸ್ಟ್ ಏನ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕತ್ತೀನಿ ಎಲ್ಲ ಕರೆಕ್ಟ್ ಅದ ಅಂತ ಭಾವಿಸ್ತೀನಿ ನಾನು. ಇನ್ ಕೇಸ್ ಇಲ್ಲ ಒಂದು ಕಾಮೆಂಟ್ ದಾಗ ಮೆನ್ಷನ್ ಮಾಡ್ರಿ, ನಾನು ಅದನ್ನ ತಿಳ್ಕೊತೀನಿ. ಆಮೇಲೆ ಬೇರೆ ಯಾರು ವಿಡಿಯೋ ನೋಡ್ಲಿಕತ್ತಾರ ಅವರು ತಿಳ್ಕೊತಾರ. ಸೊ ಇದು ಎಲ್ಲರಿಗೂ ಉಪಯೋಗ ಆಗಲಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.